60. ಎಲ್ಲರೂ ಡೈಲಿ ವ್ಲಾಗ್ ಮಾಡಿ ಅಂತ ಇದ್ರು. ಹಾಗಾಗಿ ಇವತ್ತು ನಿಮ್ಮ ಮುಂದೆ ನಾವೆಲ್ಲ ಡೈಲಿ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ನನ್ನ ಫ್ರೆಂಡ್ಸ್ ಇಬ್ಬರು ಬಂದಿದ್ದಾರೆ, ಶ್ವೇತಾ ಚೈತ್ರ. ಬನ್ನಿ ಅವ್ರನ್ನ ಮೀಟ್ ಮಾಡೋಣ. ಹಲೋ. ಹಾಯ್. ಚೈ ತಗೊಳ್ಳಿ ಕಾಫಿ. ಥ್ಯಾಂಕ್ ಯು. ಹಾಯ್. ಏನು ಎಲ್ಲರೂ ಅಷ್ಟೊಂದು ಪ್ರೆಷರ್ ಆಗ್ತಾ ಇದ್ರಿ, ಡೈಲಿ ಬ್ಲಾಗ್ ಏನು ಮಾಡೋದು ಅಂತಾನೆ ಅರ್ಥ ಆಗ್ತಾ ಇಲ್ಲ ನಮಗಂತೂ. ನೀವೇನೋ ಟಿಪ್ಸ್ ಕೊಟ್ರೆ ಆ ರೀತಿ ಮಾಡ್ಬೋದು ನಾವು. ಏನಂತೀಯ ಚೈ? ಹೌದು, ಎಲ್ಲರೂ ಕೇಳ್ತಿದ್ದಾರೆ, ಬಟ್ ಏನು ಮಾಡೋದು ಡೈಲಿ ವ್ಲಾಗ್ಸ್ ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನು ಮಾಡೋಣ ಡಿಯರ್ಸ್? ಡೈಲಿ ವ್ಲಾಗ್ಸ್ ಅಂದರೆ ಏನು ಮಾಡೋದು? ಅದೇ ದಿನ ಅಡುಗೆ ಮಾಡೋದು, ಕಸ ಗುಡಿಸೋದು, ಮನೆ ಒರೆಸೋದು, ಇನ್ನೇನಿರುತ್ತೆ ಡೈಲಿ ನೋಡಿದ್ರೆ. ಏನು ಮಾಡೋದು ಏನೋ ಅಲ್ಲ, ಎಲ್ಲರೂ ಮನೇಲಿ ಏನಿರುತ್ತೆ, ಡೈಲಿ ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಅದನ್ನೇ ಮಾಡ್ಬೇಕಾಗತ್ತೆ ಅಷ್ಟೇ. ಇದನ್ನೇ ಮಾಡಿ ಅಂತ ಎಲ್ಲರೂ ಹಾಕ್ಬಿಟ್ಟಿದ್ರೆ ಈಗ ನಾವೇನ್ ಮಾಡೋಣ ಡೈಲಿ ವ್ಲಾಗ್ಸು? ಈಗ ಬೆಳಿಗ್ಗೆ ಏನ್ ತಿಂಡಿ ಮಾಡಿದೆ ಶ್ವೇತ ನೀನು? ನಾನ್ ಮಾಡಿರೋ ತಿಂಡಿ ಇಷ್ಟೇ ಇಲ್ಲ, ಅಷ್ಟೇ. ಏನೇನ್ ತಿಂಡಿ ಮಾಡಿದ್ದೆ? ನಾನು ರಸಾಯನ ಮಾಡಿದ್ದೆ, ಆಮೇಲೆ ಬೆಂಡೆಕಾಯಿ ಪಲ್ಯ, ಆಮೇಲೆ ಸಿಲಾನ್ ರೋಟಿ. ಪ್ಯಾರಿಸ್ ಅಲ್ಲಿ ತಿಂದಿಲ್ವಾ ನೀವು? ಚಪಾತಿದು, ಅದು ಮೈದಾ ಹಿಟ್ಟದ್ದು ಸಿಲಾನ್ ಪರೋಟ. ನಾನ್ ಮಾಡೋದು ಚಪಾತಿ ಹಿಟ್ಟಲ್ಲಿ ಮಾಡೋದು, ಗೋಧಿ ಹಿಟ್ಟಲ್ಲಿ, ಅದು ಸಿಲಾನ್ ರೋಟಿ. ಆಮೇಲೆ ಇನ್ನೇನು ಕ್ಯಾಬೇಜ್ ಸಲಾಡ್ ಮಾಡಿದೆ. ಕ್ಯಾಬೇಜ್ ಸಲಾಡ್ ಇಷ್ಟೊಂದೆಲ್ಲ ಮಾಡ್ದ ಬೆಳಿಗ್ಗೆನೆ? ಇದು ಕಡಿಮೆ. ಎಷ್ಟು ಜನ ಇದ್ದಾರೆ ಶ್ವೇತ ಮನೇಲಿ? ಜನಕ್ಕೆ ಅಷ್ಟೊಂದೆಲ್ಲ ಬೇಕಾ? ನಮ್ಮ ಅತ್ತೆ ಮಾವ ಊರಲ್ಲಿದ್ದಾರೆ, ಇಲ್ಲಿ ನಾನು ಹಸ್ಬೆಂಡ್ ಜಸ್ಟ್ 3 ಜನ ಇರೋದ್ರಿಂದ 3 ಜನಕ್ಕೆ ಅಡಿಗೆ. ಅಣ್ಣ ಬಾಕ್ಸ್ ತಗೊಂಡೋಗ್ತಾರ? ಬಾಕ್ಸ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬಾಕ್ಸ್, ಆಮೇಲೆ ಡಯಟ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ನಿಮ್ದು ನೀವೇನ್ ಮಾಡಿ? ನಾನ್ ಬರೀ ಚಿತ್ರಾನ್ನ, ಇನ್ನೇನು ಮಾಡಿಲ್ಲ. ಅನ್ನ, ಚಿತ್ರಾನ್ನದ ಗೊಜ್ಜು ಮಾಡ್ಬಿಟ್ಟು ಮೂಸ್ಲಿನ ಇಲ್ಲ, ಮೂಸ್ಲಿನ ಜಾಸ್ತಿ ಚೈ ಮಾಡೋದು. ಚೈ ಏನ್ ತಿಂಡಿ ಇವತ್ತು ಏನು ತಿಂಡಿ ಮಾಡಕ್ ಬೋರಾಯ್ತು, ಮೂಸ್ಲಿ ಮಾಡಿದ್ರೆ. ಏನು ನೀವೇನ್ ಮಾಡಿದ್ರೆ? ನಾನು ಇಡ್ಲಿ ಮಾಡಿದ್ದೆ. ಇಡ್ಲಿಗೆ ಚಟ್ನಿ ಮಾಡಿದ್ರೆ. ಇಡ್ಲಿ ಚಟ್ನಿ. ನನ್ನ ಮಗಳಿಗೆ ಅದು ಏನದು ಪ್ಲಮ್ ಫ್ರೂಟ್ ಸ್ನಾಕ್ಸ್ ಕೊಟ್ಟೆ ಅಷ್ಟೇ. ಇಡ್ಲಿ ಚಟ್ನಿ. ಅಣ್ಣಗೆ ಏನ್ ಮಾಡ್ಕೊಟ್ಟಿದ್ದೆ? ಫುಡ್ ಅಲ್ಲ, ಅವರು ಇಡ್ಲಿ ತಿಂದ್ರು. ಡೈಲಿ ವೆರೈಟಿ ಇತ್ತಿತ್ತು. ಡೈಲಿ ಒಂದೊಂದ್ ತರ ಒಂದು. ಇವತ್ತೇನಾದ್ರು ಬೇಕು ಅಂದ್ರೆ ಮಾಡ್ಕೊಡ್ತೀನಿ. ಇಲ್ಲ, ಬ್ರೋಗ್ ಹಾಕೊಟ್ಬಿಟ್ಟು ರೆಸ್ಟೇ ಕೊಡ್ಬೇಡಿ, ವೆರೈಟಿ ಕೇಳಿ ವೆರೈಟಿ. ಇವತ್ತು ನೀವು ಬಂದಿದ್ದೀರಲ್ವಾ, ಅದಕ್ಕೆ ಅವ್ರ ಡಯಟ್ ಎಲ್ಲ ಕ್ಯಾನ್ಸಲ್. ಇಲ್ಲ ಅನ್ನಿದ್ರೆ ಮಾಡ್ಕೊಡ್ತಿದ್ದೆ. ಅಲ್ಲ, ನೀವಿಬ್ರು ಸೀರೆ ಉಟ್ಕೊಂಡ್ ಬಂದಿದ್ದೀರಾ, ಏನಕ್ಕೆ? ಏನ್ ಸಮಾಚಾರ ಇವತ್ತು? ದೇವಸ್ಥಾನಕ್ಕೆ ಹೋಗೋಣ ಅಂತ ಇದ್ ಮಾಡ್ಕೊಂಡ್ವಿ. ನಮ್ ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಿದ್ವಿ, ನೀವು ನೋಡಿಲ್ಲ. ನೀವು ಮೊಬೈಲ್ ಫಸ್ಟ್ ರೆಡಿ ಮಾಡಿಸ್ಕೊ, ಮೊಬೈಲ್ ಅವಾಗ ಸರಿ ಹೋಗುತ್ತೆ. ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ರು ಶ್ವೇತು, ನೋಡಿಲ್ಲ. ಇವರು ಮೊಬೈಲ್ ಹಾಳು ಮಾಡ್ಕೊಂತಾರೆ. ನಾವು ವಿಡಿಯೋ ಮಾಡಕ್ ಆಗ್ತಾ ಇಲ್ಲ. ನೀವು ಡೈಲಿ ಬ್ಲಾಗ್ ಹೇಳ್ತೀರಾ, ನಮ್ಮನೇಲಿ ನನ್ನ ಮೊಬೈಲಲ್ಲಿ ಮಾಡಬೇಕು, ಹೇಮ ಮನೇಲಿ ಹೇಮ ಮಾಡಬೇಕು, ಚೈತ್ರ ಮನೇಲಿ ಚೈತ್ರ ಮಾಡಬೇಕು. ಚೈತ್ರ ಹೊಸ ಮೊಬೈಲ್ ತಗೊಳ್ಳೋವರೆಗೂ ನೀವು ಇಷ್ಟನ್ನ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲರೂ ಮೆಸೇಜ್ ಹಾಕಿ ನನ್ನ ಹಸ್ಬೆಂಡ್ಗೆ ಬೇಗ ಮೊಬೈಲ್ ಕೊಡಿಸಿ ಅಂತ. ಅಟ್ಲೀಸ್ಟ್ ಅವಾಗ್ಲಾರು ಕೊಡಿಸ್ತಾರೇನೋ. ಇನ್ನೊಂದು ಕೋಇನ್ಸಿಡೆನ್ಸ್ ಏನ್ ಗೊತ್ತಾ? ಚೈತ್ರ ಹಸ್ಬೆಂಡ್ ಹೆಸರು ಹೇಮಂತು, ನಮ್ ಹೇಮ. ಇವ್ರ ಪ್ರೀತಿಯಿಂದ ಕರೆಯೋದು ಹೇಮಂತ್ ಕರೆಯೋದು ಹೇಮೋ. ಇವ್ರು ಹೇಮು ಬ್ರೋ ಕಾಲ್ ಮಾಡಿದ್ರೆ ಹೇಮು ಡಿಯರ್ ಅನ್ಕೋತಾರೆ, ಹೇಮು ಡಿಯರ್ ಕಾಲ್ ಮಾಡಿದ್ರೆ ಹೇಮು ಬ್ರೋ ಅನ್ಕೋತಾರೆ. ಎಷ್ಟೊಂದ್ಸಲ ನನ್ನ ಹಸ್ಬೆಂಡ್ ಕಾಲ್ ಮಾಡಕ್ ಹೋಗಿ ನಾನು ಕಾಲ್ ಮಾಡಿದ್ದೀನಿ. ಅಪ್ಪ 1:30 ಆಯ್ತು ಡಿಯರ್. 3 ಗಂಟೆ ನಮ್ ವ್ಯೂವರ್ಸ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ. ಎಲ್ಲಾರು ಬಗ್ಲಗುಂಟೆ ದೇವಸ್ಥಾನಕ್ಕೆ, ಮಾರಮ್ಮ ದೇವಸ್ಥಾನ ಜಾತ್ರೆ ಬರ್ತಾ ಇದೆ ಇನ್ನೇನು. ಅದ್ರ ಬ್ಲಾಗ್ಸ್ಗಳೆಲ್ಲ ಮುಂದೆ ಬರುತ್ತೆ. ಸೊ ಇವತ್ತು ನಾವು ದೇವಸ್ಥಾನಕ್ಕೆ ಸ್ವಲ್ಪ ರಶ್ ಕಮ್ಮಿ ಇರುತ್ತೆ. ಇವತ್ತು ನಾಳೆ ನಾಡಿದ್ದು ಕಂಪೇರ್ ಮಾಡಿದ್ರೆ ರಶ್ ಕಮ್ಮಿ ಇರುತ್ತೆ ಅಂದ್ಬಿಟ್ಟು ಇವತ್ತೇ ಓಡೋಣ ಅಂತ ಹೋಗ್ತಾ ಇದೀವಿ. ಇವತ್ತೇ ತಾಯಿ ದರ್ಶನ ಮಾಡ್ಕೊಳ್ಳೋಣ ಅಂತ. ಜಾತ್ರೆದು ಮಾಡೋಣ. ಅಲ್ಲಿ ಕೇಳಿ ನಮ್ಮ ವ್ಯೂವರ್ಸ್ ನೀವೇ ಹೇಳ್ಬೇಕು. ಲೈವ್ ವಿಡಿಯೋ ಬೇಕಾ, ನಾರ್ಮಲ್ ವಿಡಿಯೋ ಬೇಕಾ ನಿಮಗೆ? ಬ್ಲಾಗ್ ಬೇಕಿದ್ರೆ ಓಕೆ, ನಾವು ಬ್ಲಾಗೇ ಮಾಡಾಕ್ತೀವಿ. ಇಲ್ಲ ಲೈವಲ್ಲೇ ನಾವು ನೋಡಿ ಯಾವ ತರ ಬ್ಲಾಗ್ ಬೇಕಂತಾನು ನೀವು ಹೇಳ್ಬೋದು. ಡೈಲಿ ಬ್ಲಾಗ್ಸ್ ತರ ಬೇಕಾ, ಇಲ್ಲ ಈ ತರ ಚಿಕ್ ಚಾಟ್ ಬೇಕಾ, ಯಾವ ತರ ಬೇಕಂತ ಹೇಳಿದ್ರೆ ನಾವು ಮಾಡ್ತೀವಿ. ಇನ್ನೇನ್ ಮಾಡೋ ಕೆಲಸ ಇಲ್ಲ. ನಮ್ಮ ವ್ಯೂವರ್ಸ್ಗೆ ನಮ್ಮ ವಿಡಿಯೋ ನೋಡ್ಬಿಟ್ಟು ಯಾವ ವಿಡಿಯೋ ಬೇಕು ಅಂತ ಕಾಮೆಂಟ್ ಆಗ್ತಾರೆ ನೋಡಿ. ಇನ್ನು ಎಷ್ಟೊಂದು ಟ್ಯಾಲೆಂಟ್ ಇದೆ ಶ್ವೇತುಗೆ, ಚೈತ್ರುಗೆ, ಎಲ್ಲರಿಗೂ ತೋರಿಸ್ತಾರೆ ನಿಮ್ಮ ಮುಂದೆ. ನಮ್ ಗ್ರೂಪ್ ಸೈಲೆಂಟ್ ಹೇಮ, ಬೇಜಾರ್ ಮಾಡ್ಕೊಂಡ್ರೆ ಅವ್ರು ತುಂಬಾ ಮಾತಾಡಲ್ಲ. ಮಾತಾಡ್ತಾರೆ, ನಮ್ಮಷ್ಟು ವೈಲೆಂಟ್ ಆಗೆಲ್ಲ ಮಾತಾಡ್ತಾರೆ, ಸೈಲೆಂಟ್ ಆಗಿ ಮಾತಾಡ್ತಾರೆ ಅವರು. ನಾವು ನನ್ಕಿಂತ ಜಾಸ್ತಿ ಚೈ ಮಾತಾಡೋದು. ಕಾಫಿ ಇದೆ ಕೈಯಲ್ಲಿ, ಅಂಡರ್ಎಸ್ಟಿಮೇಟ್ ಮಾಡ್ಕೋಬೇಡಿ ಚೈನ. ಹೋಗೋಣ ಹಾಗಾದ್ರೆ ಟೆಂಪಲ್ಗೆ. ದೇವಸ್ಥಾನಕ್ಕೆ ಹೋಗ್ತೀವಿ, ಬನ್ನಿ ನಿಮಗೂ ದೇವಸ್ಥಾನ ತೋರಿಸ್ತೀವಿ, ತಾಯಿ ದರ್ಶನ ಮಾಡಿಸ್ತೀವಿ ನಿಮ್ಗೂ. ಬನ್ನಿ ಹೋಗೋಣ.
ಮನೇಲಿ ಮೀಟಪ್ ಮುಗಿಸ್ಕೊಂಡು ನಾವು ಹೊಟ್ಟಿದ್ದು ಬಗಲ್ಗುಂಟೆ ಮಾರಮ್ಮ ದೇವಸ್ಥಾನಕ್ಕೆ. ಫ್ರೈಡೇ ಆಗಿರೋದ್ರಿಂದ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ಮಾರಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಇದೇ ಬರೋ 12, 13, 14 ಮಾರಮ್ಮ ದೇವಿ ಜಾತ್ರೆ ಇದೆ. ಸೊ ಹಾಗಾಗಿ ಅಲ್ಲೆಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು. ನೋಡ್ತಾ ಇರ್ಬೋದು ನೀವು, ಒಳಗಡೆ ದೇವ್ರಿಗೆ ದರ್ಶನಕ್ಕೆ ಬಿಡ್ತಾ ಇರಲಿಲ್ಲ. ಯಾಕಂದರೆ ಅಲ್ಲೆಲ್ಲ ಒಳಗಡೆ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ರು. ಇದೇ ಬರುವ ಭಾನುವಾರ, ಸೋಮವಾರ, ಮಂಗಳವಾರ ಜಾತ್ರೆ ಇದೆ. ಸೋಮವಾರ ಕೊಂಡ ಇರುತ್ತೆ, ಆರತಿಗಳೆಲ್ಲ ಬರ್ತವೆ, ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಮಾತ್ರ. ಹಾಗಾಗಿ ದೇವ್ರಿಗೆ ಒಳಗಡೆ ಬಿಡ್ತಾ ಇರಲಿಲ್ಲ. ಅದಾದಮೇಲೆ ಎಂದಿನಂತೆ ಫ್ರೈಡೇ ಎಲ್ಲರೂ ನಿಂಬೆಹಣ್ಣು ದೀಪ ಹಚ್ಚೋರೆಲ್ಲ ಹಚ್ಬಿಟ್ಟು ಆಲ್ರೆಡಿ ಹೊರಟಿದ್ರು. ನಾವು ಸ್ವಲ್ಪ ಲೇಟಾಗೇ ಹೋಗಿದ್ವಿ, ಯಾಕಂದರೆ ಜನ ರಶ್ ಇರ್ತಾರೆ ಅಂದ್ಬಿಟ್ಟು ನಾವು ಲೇಟಾಗೇ ಹೋದ್ವಿ. ಲೇಟಾಗಿ ಹೋಗಿ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಕೊಂಡಕ್ಕೆ ಅಂತ ಹಾಕಿದ್ದ ಕಟ್ಟಿಗೆಗಳನ್ನ ಎಲ್ಲ ಅಲ್ಲೇ ತೊಗೊಂಡ್ಬಂದು ಅವಾಗ ತಾನೇ ಇನ್ನೂ ಎಲ್ಲ ಅನ್ಲೋಡ್ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಮತ್ತೆ ನಮ್ಮ ಮನೆ ಕಡೆ ವಾಪಸ್ ಬಂದ್ವಿ. ಮತ್ತು ಜಾತ್ರೆಗೆಲ್ಲ ಯಾವಾಗ ಹೋಗಬೇಕು ಅಂತೆಲ್ಲ ಮಾತಾಡ್ಕೊಂಡು ಬಂದ್ವಿ. ನಾವು ಹೋಗೋ ದಾರಿಲೇ ಪ್ರತಿಯೊಂದು ಅಂಗಡಿಗಳಾಗಲಿ ಇಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಜಾತ್ರೆ ದಿನ ಅಂತೂ ತುಂಬಾ ಚೆನ್ನಾಗಿರ್ತವೆ ಹೋಗೋದಕ್ಕೆ. ನೀವು ಯಾರೆಲ್ಲ ನಿಯರ್ ಬೈ ಇದ್ದೀರೋ ಜಾತ್ರೆಗೆ ಬನ್ನಿ, ಮಿಸ್ ಮಾಡದೆ ಜಾತ್ರೆನ ಅಟೆಂಡ್ ಮಾಡಿ ಮಾರಮ್ಮ ತಾಯಿ ಆಶೀರ್ವಾದನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನೆಲ್ನ ಹೀಗೆ ನೋಡ್ತಾ ಇರಿ, ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.